Good morning. Welcome back to our YouTube channel. ಇವಾಗ ಟೈಮು 5:24 AM ಬೆಳಕಿನ ಜಾವ. ಇಷ್ಟು ಬೇಗ ಯಾಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ದೆರ್ ಈಸ್ ಅ ರೀಸನ್. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಏನೂ ಹೇಳಲ್ಲ, ಕೊನೆ ತನಕ ವಿಡಿಯೋ ನೋಡಿ ಅಲ್ಲಿ ತನಕ ಗೆಸ್ ಮಾಡ್ತಾ ಇರಿ. ಇವಾಗ ನಾವು ಆನ್ ದ ವೇ ಮೇಕಪ್ ಸ್ಟುಡಿಯೋ ಹೋಗ್ತಾ ಇದ್ದೀವಿ. ಇವಾಗ ರಾಜಾಜಿನಗರ ಮೇಕಪ್ ಸ್ಟುಡಿಯೋದಲ್ಲಿ ಇದ್ದೀವಿ. ಇವರು ಚೈತ್ರ ಅಂತ, ಜೋಡಿ ನಂಬರ್ 1 ಅಲ್ಲಿ ಪರಿಚಯ ಆಗಿದ್ದು. ಮುಂಚೆ ಚಾನೆಲ್ ಅಲ್ಲಿ ಇವರು ವರ್ಕ್ ಮಾಡ್ತಿದ್ರು. ಸೊ ಇವಾಗ ಅವರು ಓನ್ ಮೇಕಪ್ ಸ್ಟುಡಿಯೋ ಸ್ಟಾರ್ಟ್ ಮಾಡಿದ್ದಾರೆ. ಹೌ ಇಸ್ ಮೈ ಮೇಕಪ್? ಚೆನ್ನಾಗಿದಲ್ಲ? ನಾನ್ ರೆಡಿ ಆಗಿದ್ದೀನಿ. ನಾನ್ ಅಲ್ಲ, ನಾನ್ ರೆಡಿ ಆಗಿದ್ದೀನಿ. ಓಕೆ, ಹೆಂಗ್ ಹೋಗೋದು ಚೈತ್ರ ಅವರೇ? ಸೊ ಇವಾಗ ನಾವು ಲೊಕೇಶನ್ ಹೋಗ್ತಾ ಇದೀವಿ. ಈ ಲೆಫ್ಟಾ? ಲೊಕೇಶನ್ ಹೋಗಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡು ಶೂಟ್ ಸ್ಟಾರ್ಟ್ ಮಾಡ್ಬೇಕು. ಬೇಗ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ವಿ. ಇಲ್ಲೇ 8 ಗಂಟೆ ಆಗೋಯ್ತು. ನಾನ್ ಹೇಳಿರೋದು 5 ಗಂಟೆಗೆ ಹೊಟ್ಬಿಡೋಣ. ಸಾಹೇಬ್ರು 5 ಗಂಟೆ 4:15 ಆದ್ರೆ ಎದ್ದಿರ್ಲಿಲ್ಲ. ನನ್ ಮೇಲೆ ಹಾಕ್ಬಿಟ್ಟ. ಹೊಟ್ಟೆ ಒಳಗಡೆ ಹಾಕು. ಸರಿ ಇಲ್ಲ, ನೀನು ಹೋಗೆ. ವೇಟಿಂಗ್ ಫಾರ್ ಕ್ಯಾಮ್ರಾ ಮ್ಯಾನ್. ರೆಡಿನಾ? ನಾನ್ ರೆಡಿ. ಯಾವಾಗ್ಲೂ ರೆಡಿ, ನಮ್ಗಿಂತ ಮುಂಚೆನೆ ರೆಡಿ. ಪಾಪ ನಿದ್ದೆ ಜಾಸ್ತಿ ಬಂದ್ಬಿಡ್ತು. ಅದಕ್ಕೆ 4:15 ಅಲಾರಾಮ್ ಇಟ್ಕೊಂಡ್ ಮಲ್ಕೊಂಡಿದ್ದೆ. ಇವ್ನ್ಗೆ ಏನ್ ಗೊತ್ತಾ, ಟೈಮು, ಡೇಟು, ತಿಂಗಳು ಇವೆಲ್ಲ ಇದು ಮ್ಯಾಟ್ರ್ ಆಗಲ್ಲ, ಕಾನ್ಶಿಯಸ್ ಅಲ್ಲೇ ಇರಲ್ಲ. ಅವನು ಅದೇನು ತಲೆ ಕೆಡ್ಸ್ಕೊಳ್ದೆ ಜೀವನ ನಡೆಸ್ತಾ ಇದ್ದಾನೆ. ಇವಾಗ ಏನಾದ್ರು ಒಂದು 29th ಒಂದ್ ಮದ್ವೆ ಇದೆ, ಮದ್ವೆಗೆ ಹೋಗ್ಬೇಕು ಅಂದ್ರೆ 28th ಸಂಜೆವರ್ಗುನು ಗೊತ್ತಿರಲ್ಲ. ಇವಾಗ 28th, ನಾಳೆ 29 ಅಂತ ಗೊತ್ತಿರಲ್ಲ. ಇದಾದ್ರೂ ಬೇಕು. ನನ್ ಕೆಲವು ಸರಿ ಕಾಲೇಜ್ ಡೇಸ್ ಅಲ್ಲೆಲ್ಲ ನನ್ ಬರ್ತ್ಡೇ ಆಗಿ 2nd ಡೇ ಗೊತ್ತಾಗ್ತಿತ್ತು, ಇಲ್ಲ ಮಾರನೇ ದಿವಸ ಗೊತ್ತಾಗ ನಿನ್ನೆ ನನ್ ಬರ್ತ್ಡೇ ಅಂತ. ಈ ಟೈಮ್ಗೆ ಇಲ್ಲಿ ಇರ್ಬೇಕು ಅಂದ್ರೆ ಅದ್ ಅರ್ಧ ಗಂಟೆ ಆಗೋವರ್ಗುನು ಅಯ್ಯೋ ಇಷ್ಟ ಟೈಮ್ ಆಗೋಯ್ತಾ ಅಂತ ನಾವಾಗ ಪರಿಜ್ಞಾನನೇ ಇರಲ್ಲ. ಟೈಮಿಗೆ ರೆಡಿ ಆಗ್ಬಿಡ್ತೀವಿ. ಆದ್ರೆ ಅದು ಅಲ್ಲಿರೋದು. ಹಲೋ ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಡು ನಮ್ಗೆ ಕ್ಯಾಮ್ರಾ ವರ್ಕ್ ಗೆ ಬಂದಿರೋರ್ ಬಗ್ಗೆ, ಮತ್ತೆ ಅವ್ರಿಗೆ ಏನು ಅಸಿಸ್ಟೆಂಟ್ ಆಗಿ ಬಂದಿರೋರಿಗೆ. ಅವ್ರು ಸಡನ್ ಆಗಿ ಕ್ಯಾಮ್ರಾ ಆನ್ ಮಾಡ್ಬಿಟ್ನಲ್ಲ, ಏನ್ ಮಾತಾಡೋದಂತ ಮತ್ತೇನು ಡೂಮ್ ಡೂಮ್ ಟ್ಯಾಡ್ಯಾವ್ ಅಂತ ಶುರು ಮಾಡ್ಬಿಟ್ರೆ. ಕಾಮಾನ್ ಬಲ್ಗಡೆ ಕಾಲ್ನ ಇಟ್ಟು 1 2 ಕಾಲೇ ಕಂಡಿಲ್ಲ. ಓಕೆ, ಆಕ್ಷನ್. ಕೋತಿ ಎದುರಿಸೋ ಕೆಲಸ ಆಗ್ಬಿಡ್ತು ನಂದು. ಈ 2 ಬಾಳೆಹಣ್ಣಿಗೆ ಎಷ್ಟು ಕಷ್ಟ ಪಡ್ಬೇಕಪ್ಪ. ಗಾಳಿಯಿಂದ ಟೇಕ್ ಮೇಲೆ ಟೇಕ್ ತಗೊಳ್ತಿರುವಂತ ಲಾವಣ್ಯ ಅವರು ಇದೊಂದೇ ಟೇಕಲ್ಲಿ ಆಗ್ಬಿಡ್ಲಿ. ಇಲ್ಲಾಂದ್ರೆ ಒಂದು ಕೆಲಸ ಮಾಡು, ಇಷ್ಟೇ ಬಾ ಸಾಕು. ಓಕೆ, ಇದು ಪೊಸಿಷನ್ನ. ಓಕೆನಾ? ಹ್ಯಾಂಡ್ ಡೌನಾ? ಡ್ರಾಪ್. ಓಕೆ, ಆಕ್ಷನ್. 1 2 3 4. ಇನ್ನೊಂದು ಆಪ್ಷನ್ ಕೊಡ್ತೀನಿ ನೋಡಿ. ಅವ್ರು ಬರ್ತಾ ಇರ್ತಾರೆ ಸಿಂಗಲ್ಲು, ಫುಲ್ ಟೈಟ್ ಹೋಗೋ ತನಕ ಅಲ್ಲಿ ಜಸ್ಟ್ ಹಿಂಗ್ ಅಂತಾರೆ, ಹಿಂದ್ಗಡೆಯಿಂದ ಬಂದು ನಾನು ಹಿಡ್ಕೋತೀನಿ. ಪರವಾಗಿಲ್ಲ. 1 more ಲಾಸ್ಟ್. ಬಂದ್ರು. ಓ ತಲೆ ಗುಮ್ಮಂತು. ಎಸ್, ಎಲ್ಲ ನನ್ನ ಕೈಲಿ ಕೊಟ್ಟಿ ಹೋಗ್ತಾ ಇದ್ದಾರೆ. ನಾನು ಮಾತ್ರ ಬ್ಲಾಗ್ ಮಾಡ್ತಾ ಇದ್ದೀನಿ ಅವ್ರ ಜೊತೆ.
ಅಷ್ಟೇ ಉಳಿಬೇಕು. ತೊಟ್ಲುಕಾಯಿ ಬಿಡ್ಬೇಕು, ಕಾಯಿ ತೊಟ್ಲುಕಾಯಿ ಬರ್ಬೇಕು. ಆಫ್ ಆಗುತ್ತೆ, ಆಫ್ ಆಗಬಾರ್ದು. ಫೈನಲಿ ತೊಟ್ಲುಕಾಯಿ ಬಂತು. ಸತತವಾಗಿ 4ನೇ ಕಾಯಿ ಹೊಡೆದಿರೋದು. ಓಕೆ ಅಲ್ಲ? ಜಸ್ಟ್ ಅದು ಒಂದು ವೈಬ್ ಬೇಕಲ್ಲ ಅದಕ್ಕೆ. ಇದನ್ನೇನಾದ್ರೂ ನೋಡಿ ನಿಮ್ಗೆ ಏನಾದ್ರು ಐಡಿಯಾ ಬರ್ತಾ ಇದೆಯಾ ತಲೆಗೆ? ಏನೋ ಒಂದು ಅನಿಸ್ತಾ ಇದ್ರೆ ಕಮೆಂಟ್ ಮಾಡಿ. ನೋಡಿ ಏನ್ ಅನ್ಕೊಳ್ತಾ ಇದ್ದೀರಾ? ಕಮೆಂಟ್ ಮಾಡಿ ಏನಿರ್ಬೋದು, ಈ ವಿಡಿಯೋ ಯಾವ್ದ್ರ ಬಗ್ಗೆ ಮಾಡ್ತಿರ್ಬೋದು ಅಂತ ಕಮೆಂಟ್ ಮಾಡಿ. ಹೆಂಡತಿ ಹೈಲೈಟಲ್ಲಿ ಕಾಣಿಸೋ ಥರ ಫೋಟೋ ತೆಗೆಯೋದು ಅಷ್ಟೇ. ಹೆಂಡತಿ ಇಂಪಾರ್ಟೆಂಟು, ಹೆಂಡತಿ ಇಂಪಾರ್ಟೆಂಟ್. ಲೇಲೋ ಫೋಟೋ ಲೇಲೋ. ನೆಕ್ಸ್ಟು ವಾಕಿಂಗ್. ಹಾಂ, ಇಲ್ಲಿದ್ದೀರಾ? ಓಕೆ. ಲಾಸ್ಟ್ ಟೈಮು ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಸೇಮ್ ಪ್ಲೇಸು, ಬ್ಯಾಕ್ ಶಾಟ್ ಅಂದರೆ ಎಕ್ಸ್ಪೋಜರ್ಗೆ ಬ್ಲ್ಯಾಕ್ಔಟ್ ಆಗುತ್ತಲ್ಲ, ಆ ಥರ ಮಾಡಿ ತೆಗೆದಿದ್ವಿ. ಹಾಂ, ಮೇಲಿಂದ ಬಂದ್ಬಿಟ್ಟೆ ಕಂಬಾಡ್ತು. ನಮ್ಮ ಫ್ಯಾನ್ಸಾ? ಇಲ್ಲಿ ತೆಲುಗು ಅವ್ರು ಜಾಸ್ತಿ ಇರೋದ್ರಿಂದ ತೆಲುಗು ಆಡಿಯನ್ಸ್ ಜಾಸ್ತಿ, ಸೊ ಹಂಗಾಗಿ ಜಾಸ್ತಿ ನನ್ನ ಮಾತಾಡ್ಸ್ತಿದ್ದಾರೆ. నేను కూడా తెలుగులో యాక్ట్ చేస్తానండి, మర్చిపోకండి. తెలుగులో మాట్లాడాలి కదా, కరెక్ట్. తెలుగులో కూడా వ్లాగ్ చేయాలి, నేను మర్చిపోతాను. నేను మర్చిపోను, నేను 2 ఆడియన్స్ని ఎప్పుడు ఇక్కడ పెట్టుకుంటా, ఇక్కడ తెలుగులో కూడా మాట్లాడతాను. సరే, ఇది ఈ లొకేషన్లో ప్రీ వెడ్డింగ్ షూట్ కూడా షూట్ చేసాము. సో మెమోరీస్ లాగా ఇప్పుడు సేమ్ పొజిషన్లో ప్రీ వెడ్డింగ్ షూట్ జరిగింది కదా, సేమ్ అనుకుంటా, ఇదే ఎగ్జాక్ట్ లొకేషన్లో జరిగింది. ಅಲ್ಲ, ಇಲ್ಲಿ ಸುಮ್ಮನೆ ಟ್ರಯಲ್ ಚಿಕ್ಕದಾಗಿ ಟೈಟಾಗಿ ಇಟ್ಕೊ. ಹಾಂ, ಟೈಟಾಗಿ ಹಿಡ್ಕೊ. ಇನ್ನ ಹಿಂಗೆ ಇಡ್ಬೇಕು, ಚಿಕ್ಕದಾಗಿ. ಅಷ್ಟು ದೊಡ್ಡದಾಗಿ ಕೂಡ ಚಿಕ್ಕ ಚಿಕ್ಕ. ಹಾಂ, ಸೂಪರ್. ಸಾಕು ಅಷ್ಟೇ. 4 ಬೇಕು. ಇನ್ನೊಂದು 5 ಬೀಳಲ್ಲ ರೀ, ಚಿಕ್ಕ ಕಾಲಲ್ಲ, ಒಳಗಡೆ ಇರುತ್ತೆ. ಅಲ್ಲ, ಹೌದು, ತುಂಬಾ ತಂತ್ರಜ್ಞಾನ ಉಪಯೋಗಿಸ್ತಾ ಇದ್ದೀರಾ. ಇನ್ನೊಂದು ಬೇಕಲ್ಲ ಇಲ್ಲಿ ಹೆಜ್ಜೆ ಅಂತ ನಾನು ಹೇಳ್ತಾ ಇರೋದು. ಇನ್ನೊಂದು ಬಿಟ್ಟಿರ್ತೀರಾ ಇಲ್ಲಿ ಅಂತ ಇಷ್ಟು ದೊಡ್ಡ ದುಮ್ಮದು ಬೇಡ, ಚಿಕ್ಕದು ಇಡಿ, ಸ್ವಲ್ಪ ಹಿಂಗೆ ಟಚ್ ಮಾಡಿ ಹಿಂಗೆ ಬಿಡಿ ಅಷ್ಟೇ. ಆಯ್ತು, ಅದೇನೆ ಈಗ ಟ್ರಯಲ್ ಚೆನ್ನಾಗಿ ಬಂದಿದೆ ತಾನೆ. ಹಾಂ, ಈಗ ಈ ಕಡೆ ಈ ಕೈಯಲ್ಲಿ ಇಡಬೇಕು. ಇಡಿ. ಹಾಂ, ತುಂಬ ಒತ್ತಬೇಡ ಇಲ್ಲಿ ಕೆಳಗೆ, ಜಸ್ಟ್ ಹಿಂಗೆ ಟಚ್ ಮಾಡಿ ಎತ್ಬಿಡು. ಹಿಂಗೆ ಮಾಡಿ ಸಾಕು ಅಷ್ಟೇ. ಗೊತ್ತಾಗ್ತಿದ್ಯಾ? ಗೊತ್ತಾಗ್ತಾ ಅಷ್ಟೇ ಮಾಡ್ತೆ, ಸಗನಾಗ್ಬಿಟ್ಟೆ. ಹಿಂಗೆ ಮಾಡ್ತೀನಿ. ಓಕೆ, ವರ್ಕಿಂಗ್. ಒಂದು, ಸೂಪರ್. 1 2 3 4. ಕುಡಿ ಬಂದು ಕೈ ಕುಡಿ. ಹಾಂ, ನೆಕ್ಸ್ಟ್ ಆ ಕಡೆ ಲೆಫ್ಟ್ ಹ್ಯಾಂಡ್ ಸ್ಟಾಪ್ ಮಾಡಿ. ಹಾಂ, ಇಡಿ. ಸಕ್ಸಸ್ಫುಲಿ ಪ್ಯಾಕಪ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಪಾಪ ನಾವು ಹೇಳಿದ್ದು ಸ್ವಲ್ಪ ಟಫ್ ಇತ್ತು ಆ್ಯಕ್ಚುಲಿ, ಅದೇ ಫಾರ್ಮೇಷನ್ ಮಾಡೋದಕ್ಕೆ. ವಿದೌಟ್ ಸ್ಟ್ಯಾಂಡ್ ಮಾಡೋದು ತುಂಬ ಕಷ್ಟ ಆಯ್ತು ಆ್ಯಕ್ಚುಲಿ, ಬಟ್ ಆದರೂ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಅವರೇ ಮಾಡಿರೋದು, ನಾನು ಜಸ್ಟ್ ಕ್ಯಾಪ್ಚರ್ ಮಾಡಿರೋದು. ನೋಡಿದ್ರೆ ಚೆನ್ನಾಗಿ ಬಂದರೆ ನನ್ನ ಹೆಸರು ಹಾಕೋತೀನಿ, ಇಲ್ಲಾಂದ್ರೆ ನಿಮ್ಮ ಹೆಸರು. ನಮ್ಮ ಚಾನಲಲ್ಲಿ ಶಾರ್ಟ್ಸ್ ಮಾಡಿ ಹಾಕ್ತೀವಿ ಅದನ್ನು, ಸೊ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು. Yes, bye bye.